ಶರಣೆ ಗಂಗಾಂಬಿಕೆ ಗುರು ಬಸವಣ್ಣನವರ ಆದರ್ಶ ಧರ್ಮಪತ್ನಿ ಶಿವನಿಚ್ಛೆಯಂತೆ ಇಷ್ಟಲಿಂಗಯ್ಯ ನನ್ನು ತನ್ನ ಮಗುವೆಂದು ಭಾವಿಸಿದವರು ಶರಣೆ ಗಂಗಾಂಬಿಕೆಯವರು. ಅವಳ ಕಂದ ಬಾಲಸಂಗ ಎನ್ನ ಕಂದ ಚೆನ್ನಲಿಂಗ ಎಂದು ಹೇಳಿದರಯ್ಯ ಎನ್ನ ಒಡೆಯರು. ಫಲವಿಲ್ಲದ ಕಂದ ನಿಂಪನೊಳಗೆ ಎನಗೆ ಫಲವಿಲ್ಲ ಕಂದನಿಲ್ಲ ಕೂಡಲ ಸಂಗಮ ದೇವ. ಶರಣೆ ನೀಲಾಂಬಿಕೆ ಶರಣು ಶರಣಾರ್ಥಿಗಳು. ಶರಣಿ ನೀಲಾಂಬಿಕೆಯವರು ಮಹಾನ್ ವಿಚಾರವಾದಿ, ಪತಿ ಬಸವಣ್ಣನವರಿಂದ ಗೌರವ ಪಡೆದ ಲೌಕಿಕ ಮತ್ತು ಪಾರಮಾರ್ಥಿಕ ಸಂಬಂಧಗಳ ಅನುಭವವಾಗಿದ್ದು, ನನ್ನ ಸರ್ವಸ್ವವಾಗಿರುವ ಬಸವಣ್ಣನವರ ಸಾಂಗತ್ಯದಲ್ಲಿ ಅಂತ ತಿಳಿಸಿದ್ದಾರೆ. ನನಗೆ ಸಂಘವು ನೀವೇ ಬಸವಯ್ಯ, ನನಗೆ ಪ್ರಾಣವೂ ನೀವೇ ಬಸವಯ್ಯ, ನನಗೆ ಪ್ರಸಾದವೂ ನೀವೇ ಬಸವಯ್ಯ, ನನಗೆ ಪ್ರಭೇಯಮೂರ್ತಿಯೂ ನೀವೇ ಬಸವಯ್ಯ, ನನಗೆ ಸಂಗಯ್ಯವೂ ನೀವೇ ಬಸವಯ್ಯ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿಗಳು. ಅನುಭವ ಮಂಟಪದ ಪೀಠಾಧೀಶರಾದ ಅಲ್ಲಮ ಪ್ರಭುಗಳಿಗೆ ಜಯವಾಗಲಿ, ಅಲ್ಲಮ ಪ್ರಭುಗಳಿಗೆ ಜಯವಾಗಲಿ. ಮೇಡಮ್ ಬಯಲನೆ ಬಿಟ್ಟಿ ಬಯಲನೆ ಬೆಳೆದು, ಬಯಲನೆ ಬಿಟ್ಟಿ ಬಯಲನೆ ಬೆಳೆದು, ಬಯಲು ಬಯಲಾಗಿ ಬಯಲಾದರಯ್ಯ, ಬಯಲೇ ಜೀವನ ಬಯಲ ಭಾವನ, ಬಯಲು ಬಯಲಾಯಿತಯ್ಯ. ನಿಮ್ಮ ಮುನ್ನ ಪೂಜಿಸಿ ಬಯಲಾದರು, ನಾನು ನಿಮ್ಮ ನಂಬಿ ಬಯಲಾದ ಮೇಡಮ್ ಸ್ವಲ್ಪ ಸುಮ್ಮನಿರಲ್ಲ, ಸ್ವಲ್ಪ ಶರಣ ಸಿದ್ದರಾಮೇಶ್ವರರಿಗೆ ನಮೋ ನಮಃ ನಮೋ ನಮಃ. 12ನೇ ಶತಮಾನದಲ್ಲಿ ಸೊನ್ನಾಳಿ ಎನ್ನ ಪ್ರಸಿದ್ಧ ವಚನಕಾರ ಆ ಕಾಲಘಟ್ಟದ ಕಾರ್ಯಕ ಪ್ರತಿನಿಧಿಯಾಗಿ ಸಿದ್ದರಾಮೇಶ್ವರರು ನಿಲ್ಲುತ್ತಾರೆ. ಮೇಡಮ್ ಸ್ವಲ್ಪ ಸುಮ್ಮನೆ ಇರಲ್ಲ. ಶರಣ ಮಡಿವಾಳ ಮಾಚಿದೇವರು. ಮಡಿವಾಳ ಮಾಚಿದೇವರು ವೀರ ನಿಷ್ಠೆಯುಳ್ಳ ಶರಣರಾಗಿದ್ದರು. ಇವರು ಕರ್ನಾಟಕದ ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಿಗೆಯಲ್ಲಿ ಜನನ ಆಗಿ ಮುಂದೆ ವೀರ ಗಣಾಚಾರಿ ಮಡಿವಾಳ ಮಾಚಿದೇವರೆಂದು ಪ್ರಸಿದ್ಧಿಯನ್ನು ಪಡೆದರು. ಶರಣು ಶರಣಾರ್ಥಿ. ವಾಯು ಗುಣವ ಸರ್ಪ ಬಲ್ಲುದು, ಮಧುರದ ಗುಣವ ಇರುವೆ ಬಲ್ಲುದು, ಗೋತ್ರದ ಗುಣವ ಕಾಗೆ ಬಲ್ಲುದು, ವೇಳೆಯ ಗುಣವ ಇರುವೆ ಬಲ್ಲುದು, ವೇಳೆಯ ಗುಣವ ಕೋಳಿ ಬಲ್ಲುದು. ಈ ಮನುಷ್ಯ ಜನ್ಮದಲ್ಲಿ ಬಂದು ಜ್ಞಾನಾನುಭವದಿರ್ತಡೆ. ಈ ಕಾಗೆ ಕೋಳಿಗಿಂತ ಕರಕಷ್ಟ ಕಾಣ ಕಲಿದೇವರ ದೇವ. ಶರಣು ಶರಣಾರ್ಥಿ. ಶಿವಶರಣಿ ಅಕ್ಕ ಮಹಾದೇವಿಗೆ ಜಯವಾಗಲಿ, ಅಕ್ಕ ಮಹಾದೇವಿಗೆ ಜಯವಾಗಲಿ. ಶರಣೆ ಅಕ್ಕ ಮಹಾದೇವಿ ವಚನ ಸಾಹಿತ್ಯದ ಪ್ರಮುಖರಲ್ಲಿ ಕನ್ನಡದ ಪ್ರಥಮ ಮಹಿಳಾ ಕವಿಯತ್ರಿ. ಶರಣ ಚಳವಳಿಯ ಪ್ರಮುಖರಾಗಿ, ಸ್ವಾಭಿಮಾನದ ಪ್ರತೀಕವಾಗಿ, ಶ್ರೀವಾದಿ ಚಳವಳಿಯ ಪ್ರತಿಪಾದಕಿಯಾಗಿ, ಅಕ್ಕರೆಯ ಅಕ್ಕನಾಗಿದ್ದರು. ಶ್ರೀ ಗುರು ಬಸವನ ಕಾಯಕರನೆ ಕಂದಿದಡೇನಯ್ಯ, ಕಾಯಕರನೆ ಕಂದಿದಡೇನಯ್ಯ, ಕಾಯ ಮಿರ್ರನೆ ನಿಂಚಿದಡೇನಯ್ಯ, ಕಾಯ ಮಿರ್ರನೆ ನಿಂಚಿದಡೇನಯ್ಯ. ಅಂತರಂಗ ಶುದ್ಧವಾದ ಬಳಿಕ ಚನ್ನಮಲ್ಲಿಕಾರ್ಜುನಯ್ಯ
ನೀನೊಲಿದ ಕಾಯವು ಹೇಗಿದ್ದವೇನಯ್ಯ? ನೀನೊಲಿದ ಕಾಯವು ಶರಣು ಶರಣಾರ್ಥಿ, ಶರಣು ಶರಣು ಶರಣಾರ್ಥಿಗಳು. ಶರಣ ಚನ್ನಬಸವಣ್ಣನವರಿಗೆ ಜಯವಾಗಲಿ. ಚಿನ್ಮಯ ಜ್ಞಾನಿ ಎಂದೇ ಹೆಸರುವಾಸಿಯಾದ ಶರಣ ಚನ್ನಬಸವಣ್ಣನವರು ಬಸವಣ್ಣನವರ ಅಳಿಯರಾದವರು. ಸಾಮರ್ಥ್ಯ ಮತ್ತು ಸಾಧನೆಗಳಿಂದ ಕೀರ್ತಿ ವಹಿಸಿದವರು ಚನ್ನಬಸವಣ್ಣನವರು. ಎಲ್ಲರಿಗೂ ಶರಣು ಶರಣ. ಶರಣು ಶರಣಾರ್ಥಿ. ಆದ್ಯರ ಮೇಡಮ. 10 ವಚನಕ್ಕೆ ದೊಡ್ಡನಾಯಕರ 20 ವಚನ, ದೊಡ್ಡನಾಯಕರ 20 ವಚನಕ್ಕೆ ದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಕೂಡಲ ಚನ್ನ ಸಂಗಮ ದೇವ ಅಕ್ಕ ಮಹಾದೇವಿಯವರೊಂದೇ ವಚನ ನಿರ್ವಚನ. ಶರಣು ಶರಣಾರ್ಥಿ. ಶರಣ ಹಡಪದ ಅಪ್ಪಣ್ಣನವರು ಬಸವಣ್ಣನವರ ಬಲಗೈ ಭಟ್ಟನೆಂದೇ ಹೆಸರು ಪಡೆದಿದ್ದರು. ಹಡಪದ ಅಪ್ಪಣ್ಣನವರು ಬಸವಣ್ಣನವರ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ ಹೆಗ್ಗಳಿಕೆ ಇವರಿಗೆ ಸಲ್ಲುತ್ತದೆ. ಓದಿದರೇನೆಯ ಗಾದೆಯ ಮಾತಾಯಿತು, ಹಾಡಿದರೇನೆಯ ಹರಟೆಯ ಕಥೆಯಾಯಿತು, ನೋಡಿದರೇನೆಯ ಭೂತದಂತಾಯಿತು. ಇದರ ಭೇದಾದಿ ಭೇದವನ್ನು ಅರಿತು ಲಿಂಗದಲ್ಲಿ ಸಾಧನೆಯ ಮಾಡುವ ಶರಣರ ಸಾಧನೆಗೆ ನಾವು ಕೈ ಮುಗಿದು ಬೇಡುವಂತೆ ಚನ್ನಬಸವಣ್ಣ. 12ನೇ ಶತಮಾನ ಮಹಿಳೆಯರಿಗೂ ಅಷ್ಟೇ ಸ್ವತಂತ್ರ ನೀಡಿತು. ಮಹಿಳೆಯರು ಅನುಭವಿಸುತ್ತಿದ್ದ ಭಯ ಅಜ್ಞಾನವನ್ನು ಪಡೆದೋಡಿಸಲು ಗುರು ಬಸವಣ್ಣನವರು ಅನುಭವ ಮಂಟಪದ ಮೂಲಕ ಆಧ್ಯಾತ್ಮಿಕ ಚಿಂತನೆಗಳನ್ನು ತಮ್ಮ ಅನುಭವದ ಮೂಲಕ ಹಂಚಿಕೊಂಡು ಮಹಿಳೆಯರನ್ನು ಸಬಲೀಕರಣಗೊಳಿಸಿದರು. ಯಶಸ್ವಿಯಾದ ದಿಟ್ಟ ಶರಣೆಯರಿಗೆ ವಚನಗಳನ್ನು ರಚಿಸಲು ಹೇಳಿದರು. ಮೊದಲನೆಯದಾಗಿ ಶರಣೆ ಧೂಪದ ಗುಗ್ಗವೇ. ಇವರದು ಮಾನಸಿಕ ಪೂಜೆ. ಅಷ್ಟವಿಚಾರಣೆಯಲ್ಲಿ ಪೂಜೆ ವ್ಯಕ್ತಿಯ ಬಾಹ್ಯ ರೂಪ ನೋಡಿ ಇವಳು ಹೆಣ್ಣು ಅಲ್ಲ ಗಂಡು ಅಲ್ಲ ಎಂದು ನಿರೂಪಿಸಿದವಳು ಧೂಪದ ಗುಗ್ಗವೇ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಮೊಲೆ ಹೊಡೆದಡೆ ಹೆಣ್ಣೆಂಬರು, ಮೀಸೆ ಕಾಸಿ ಬಂದಡೆ ಗಂಡೆಂಬರು. ಈ ಉಭಯದ ಜ್ಞಾನ ಹೆಣ್ಣೋ ಗಂಡೋ ನಾಸ್ತಿನಾಥ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಶರಣೆ ಪುಣ್ಯಶ್ರೀ ಆಯ್ದಕ್ಕಿ ಲಕ್ಕಮ್ಮ ಪತಿ ಮಾರಣ್ಣವರ ಪುಣ್ಯಶ್ರೀ. ಶರಣ ಕಾಯಕದ ನಿಯಮಕ್ಕೆ ವಿರೋಧವಾಗಿ ಅರಮನೆಯ ಅಂಗಳದಿಂದ ಒಂದಿಷ್ಟು ಅಕ್ಕಿಯನ್ನು ಹೆಚ್ಚಿಗೆ ತಂದಾಗ ಅವಳಿಗೆ ಕಿರಿಕಿರಿಯಾಯಿತು. ಆಸೆ ಅರಸನಿಗಿರಲಿ, ಶಿವಭಕ್ತನಿಗೆ ಬೇಡ ಅಂದಳು ನಮ್ಮ ಆಯ್ದಕ್ಕಿ ಲಕ್ಕಮ್ಮ. ಶ್ರೀ ಬಸವಲಿಂಗಾಯ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆಯಯ್ಯ. ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೆಯಯ್ಯ. ಈ ಸಂಖ್ಯೆಯ ಆಸೆ ನಿನಗೇಕಯ್ಯ. ಈಶ್ವರನಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರರಿಗೆ ದೂರ ಮಾಡಯ್ಯ. ಶರಣು ಶರಣ. ಶರಣು ಶರಣಾರ್ಥಿ. ಶರಣೆ ಕಾಳೋವೆ ಬಾಜಿ ಕಾಯಕದ ಬಸವಯ್ಯನವರ ಪುಣ್ಯಶ್ರೀ ಕಾಳೋವೆ. ಕಾಳೋವೆಯವರು ಕಟ್ಟಿಗೆಯನ್ನು ಕೆತ್ತುವ ಕೊರೆಯುವ ಕಾಯಕ ಕೈಗೊಂಡು ಕಾಯಕ ತತ್ವಾಚರಣೆ ಮತ್ತು ಸತ್ಯದ ನಡೆನುಡಿಗೆ ಮಹತ್ವವನ್ನು ನೀಡಿದ್ದಾರೆ. ಎಲ್ಲರಿಗೂ ಶರಣು ಶರಣಾರ್ಥಿ.
ಬಾಳಿಗೆ ಮೂಲ. ಮೃತಗಿನ ನೆರೆಯಲು ನರಕಕ್ಕೆ ಮೂಲ. ಕರ್ಮಹರ ಕಾಳೇಶ್ವರ, ಕರ್ಮಹರ ಕಾಳೇಶ್ವರ, ಶರಣು ಶರಣಾರ್ಥಿ. ಶಿವಶರಣೆ ದುರ್ಗಡಿ. ಮೊದಲ ವಚನಕಾರರೆಂಬ ಖ್ಯಾತಿಯ ಜೇಡರ ದಾಸಿಮಯ್ಯನವರ ಧರ್ಮಪತ್ನಿ ಶರಣೆ ದುರ್ಗಡಿ ಬಟ್ಟೆ ನೇಯುವ ಕಾಯಕದ ಮೂಲಕ ಶಿವಭಕ್ತಿಯನ್ನು ತೊರೆದುಪಡಿಸಿದವರು. ಅವರು ಸತ್ಯ ಶುದ್ಧ ನಡೆನುಡಿಯನ್ನು ಮನಸಾರಿ ಮೆಚ್ಚಿಕೊಂಡವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಭಕ್ತಿಯ ಶರಣು. ಭಕ್ತನಾದಡೆ ಬಸವಣ್ಣನಂತಾಗಬೇಕು, ಜಗದಮ್ಮನಾದಡೆ ಪ್ರಭುದೇವರಂತಾಗಬೇಕು, ಯೋಗಿಯಾದರೆ ಸಿದ್ದರಾಮೇಶ್ವರಂತಾಗಬೇಕು, ಭೋಗಿಯಾದರೆ ಚನ್ನಬಸವಣ್ಣನಂತಾಗಬೇಕು, ಐಕ್ಯನಾದಡೆ ಅಜಗಣ್ಣನಂತಾಗಬೇಕು. ಇಂದಿಯ ಇವರ ಕರುಣ ಪ್ರಸಾದವ ಕೊಂಡು ಸತ್ತ ಹಾಗಿರಬೇಕಲ್ಲದೆ ತತ್ವದ ಮಾತು ಎನಗೇಕಯ್ಯ ದಾಸಯ್ಯ ಪ್ರಿಯ ರಾಮನಾಥ, ದಾಸಯ್ಯ ಪ್ರಿಯ ರಾಮನಾಥ. ಶರಣು ಶರಣಾರ್ಥಿ. ಶರಣೆ ಸತ್ಯಕ್ಕ. ಶರಣೆ ಸತ್ಯಕ್ಕನವರು ಶಿವಭಕ್ತರ ಮನೆಗಳನ್ನು ಶುಚಿಗೊಳಿಸುವುದರಲ್ಲಿ ಅಮಿತಾನಂದ ಹೊಂದಿ ಕಾಯಕ ಭಿಕ್ಷೆ ಮಾಡಿ ಬಾಳಿದವರು. ಡಾಂಬಿಕ ಭಕ್ತಿಯನ್ನು ಮಾಡುವ ನ್ಯಾಯದಿಂದ ಅನ್ನವನ್ನು ಸೇವಿಸುವವರೆಗೆ ಶಂಭುಜಗ್ಗೇಶ್ವರನು ಒಲಿಯನಾದನು ಎಂದವರು ನಮ್ಮ ಸತ್ಯಕ್ಕ. ಎಲ್ಲರಿಗೂ ಶರಣು ಶರಣಾರ್ಥಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಅರ್ಚನೆ ಪೂಜೆಗೆ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಮಂತ್ರತಂತ್ರಗಳು ನೇಮವಲ್ಲ, ಪರದೈವಗಳಿಗೆ ಎಗದಿಪ್ಪುವುದೇ ನೇಮ. ಶ್ರೀ ಚಂಬಕೇಶ್ವರನಲ್ಲಿ ನೀವು ಕಾನಿರನ್ನ, ಇವು ಕಾನಿರನ್ನ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಶರಣಿ ಮೋಳಿಗೆ ಮಹಾದೇವಿ. ಪತಿ ಮಾರಯ್ಯ ಕಾಶ್ಮೀರ ಪಟ್ಟಣದಿಂದ ಶರಣರ ಅನುಭವಕ್ಕೆ ಆಕರ್ಷಿತರಾಗಿ ಕಲ್ಯಾಣಕ್ಕೆ ಬಂದು ಕಟ್ಟಿಗೆ ಮಾರುವ ಕಾಯಕವನ್ನು ಕೈಗೊಂಡು ಸರಳ ಸಂತೃಪ್ತ ಜೀವನ ಸಾಗಿಸಿದವರು. ಲಿಂಗಾಂಗ ಸಾಮರಸ್ಯದ ಸಾಗಿಸುವ ವಚನಗಳನ್ನು ರಚಿಸಿದವರು ಶರಣೆ ಮೋಳಿಗೆ ಮಹಾದೇವಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಭಕ್ತಗೆ ವಿಶ್ವಾಸ ಮಹೇಶನಿಗೆ ನಿಷ್ಠೆ, ಪ್ರಸಾದಿಗೆ ಅವಧಾನ ಪ್ರಾಣಲಿಂಗಿಗೆ ಮುಖ. ಭಕ್ತಗೆ ವಿಶ್ವಾಸ ಮಹೇಶನಿಗೆ ನಿಷ್ಠೆ, ಶರಣಗೆ ಮುನ್ನವೇ ಬಿಡುಗಡೆ, ಐಕ್ಯಕ್ಕೆ ಕುರುಹುಂಬ ಹುಣ್ಣಮೆ ನಿರಾಳ, ಇಂದಿ ಷಟ್ಸ್ಥಲ ಭೇದವ ನೋಡ. ಎನ್ನಯ್ಯ ಪ್ರಿಯ ನಿಕ್ಕಳಂಕ ಮಲ್ಲಿಕಾರ್ಜುನ, ಎನ್ನಯ್ಯ ಪ್ರಿಯ ನಿಕ್ಕಳಂಕ ಮಲ್ಲಿಕಾರ್ಜುನ, ಎನ್ನಯ್ಯ ಪ್ರಿಯ ನಿಕ್ಕಳಂಕ ಮಲ್ಲಿಕಾರ್ಜುನ, ನಿಕ್ಕಳಂಕ ಮಲ್ಲಿಕಾರ್ಜುನ, ನಿಕ್ಕಳಂಕ ಮಲ್ಲಿಕಾರ್ಜುನ. ಶರಣಿ ಅಕ್ಕ ನಾಗಮ್ಮ. ಅಕ್ಕ ನಾಗಲಾಂಬಿಕೆಯವರು ಗುರು ಬಸವಣ್ಣನವರಿಗೆ ಆಶ್ರಯ ಕೊಟ್ಟು ಜನರ ಅವೈಜ್ಞಾನಿಕ ಆಚರಣೆ ಮೂಢನಂಬಿಕೆಯನ್ನು ಹೋಗಲಾಡಿಸಿ ಅವರ ವಿಚಾರ ಸ್ವಾತಂತ್ರ್ಯವನ್ನು ಗೌರವಿಸಿ ಬೆಂಬಲಿಸಿದವರು ಅಕ್ಕ ನಾಗಲಾಂಬಿಕೆಯವರು. ಸುಪುತ್ರ ಚನ್ನಬಸವಣ್ಣನವರನ್ನು ಆಧ್ಯಾತ್ಮಿಕ ವಲಯದಲ್ಲಿ ಲೌಕಿಕ ಸಂಬಂಧಗಳ ಸಾರ್ಥಕತೆಗೆ ಪಡೆದ ಸುದೈವಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ.
ಅಂಗದಿಂದ ಉದಯಿಸಿದವನು ಮಡಿವಾಳಯ್ಯ, ಲಿಂಗದಿಂದ ಉದಯಿಸಿದವನು ರೇವಣ ಸಿದ್ದಯ್ಯ, ಭಸ್ಮದಿಂದ ಉದಯಿಸಿದವನು ಸಿದ್ದರಾಮಯ್ಯ, ಪಾದೋದಕದಿಂದ ಉದಯಿಸಿದವಳು ಅಕ್ಕಮಹಾದೇವಿ, ಮಂತ್ರದಿಂದ ಉದಯಿಸಿದವರು ನಿಮ್ಮ ಸೋದರ ಮಾಮ ಬಸವಣ್ಣನವರು, ಪ್ರಸಾದದಿಂದ ಉದಯಿಸಿದವನು ನೀನಲ್ಲವೇ ಚೆನ್ನಬಸವಯ್ಯ. ಶರಣು ಶರಣಾರ್ಥಿ. ಮಹಾಶರಣೆ ಶ್ರೀ ದಾನಮ್ಮ ದೇವಿಗೆ ಜಯವಾಗಲಿ. ಲಿಂಗಮ್ಮ ಎಂದು ಕರೆಯಲ್ಪಟ್ಟು ಮಹಾಮಹಿಳೆ ದಾನಮ್ಮ ದೇವಿ ಹುಟ್ಟಿದ್ದು ಇಲ್ಲಿನ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಒಬ್ರಾಣಿ. ನಮ್ಮ ಜಾಗತಿಕ ಲಿಂಗಾಯತ ಮಹಿಳಾ ಸಮಾಜದ ಶಿವಶರಣೆಯರಿಗೆ ಶರಣು ಶರಣಾರ್ಥಿಗಳು. ಕಸವಾದಲಿ ಭೂಮಿ ಹಸನಾಯಿತು ರಸವಾಯಿತು, ಕಸವಾದಲಿ ಭೂಮಿ ಹಸನಾಯಿತು ರಸವಾಯಿತು, ಬಸವ ನಿಮ್ಮಯ ದಯದಿಂದ, ಬಸವ ನಿಮ್ಮಯ ದಯದಿಂದ ನನ್ನ ಹಾಡು ರಸವಾಗಲಯ್ಯ ಶರಣೆಂಬೆ, ರಸವಾಗಲಯ್ಯ ಶರಣೆಂಬೆ. ನೋಡಲಿಲ್ಲ ಶಿವಮಂತ್ರವು ನಾಡಿಗೆ ಕೊಟ್ಟವು, ಊರಿಗೆ ಕಟ್ಟಿ ನಿಂತೈತೆ, ಊರಿಗೆ ಕಟ್ಟಿ ನಿಂತೈತೆ ಪುಣ್ಯವು, ಊರಿ ಮುಂದೊಳಗ ಭಕ್ತರಿಗೆ, ಊರಿ ಮುಂದೊಳಗ ಭಕ್ತರಿಗೆ, ಊರಿ ಮುಂದೊಳಗ ಕನಿಷ್ಠ 3 ದಿನ, ಗರಿಷ್ಠ 4 ದಿನದಲ್ಲಿ ನಮ್ಮ ಶರಣೆಯರಲ್ಲಿ ಸಣ್ಣ ರೂಪವನ್ನು ಅಭ್ಯಾಸ ಮಾಡಿದ್ದಾರೆ. ಏನೂ ತಪ್ಪಿದಲ್ಲಿ ತಾವುಗಳೆಲ್ಲ ಕ್ಷಮಿಸ್ತೀರಿ ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆ. ಶರಣು ಶರಣ. ಅನುಭವ ಮಂಟಪದ ಪರಿಕಲ್ಪನೆಯನ್ನ ಶ್ರೀ ಲಿಂಗಾಯತ ಮುಗಿಯವರ ನೇತೃತ್ವದಲ್ಲಿ ಜಾಗತಿಕ ಲಿಂಗಾಯತ